ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ದೇಶಭಕ್ತರ ಬಳಗ ಬೇಲೂರು ವತಿಯಿಂದ ಬಹುಮಾನ ವಿತರಿಸಿದರು. ಬೇಲೂರು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ನಮ್ಮ ದೇಶದಲ್ಲಿ ಹಲವಾರು ಮಹನೀಯರು ಆಗಿ ಹೋಗಿದ್ದು ಅವರಲ್ಲಿ ಬಹುತೇಕರು ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಆಗಿರುತ್ತಾರೆ. ಖಾಸಗಿ ಶಾಲೆಯಲ್ಲಿ ಓದಿದವರು ಶ್ರೇಷ್ಠರು, ಸರ್ಕಾರಿ ಶಾಲೆಯಲ್ಲಿ ಓದಿದವರು ಕನಿಷ್ಠರು ಎಂಬ ಭಾವನೆ ಸಲ್ಲದು. ಮಕ್ಕಳ ದಿನಾಚರಣೆ ಎಂದು ಮಾಡಿದ ಸ್ಪರ್ಧೆಗಳು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಲೋಕಮುಖಕ್ಕೆ ಪ್ರಕಟಿಸುವುದಕ್ಕೆ ಒಂದು ಅವಕಾಶವಾಗಿರುತ್ತದೆ. ಇದನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ವಿದ್ಯಾರ್ಥಿ ಜೀವನ ಎಂಬುದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಒಂದು ಉತ್ತಮ ಅವಕಾಶವಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಮಲ್ಲಿಕಾರ್ಜುನ ಗ್ರೂಪ್ಸ್ ಮಾತನಾಡಿ, ಸರ್ವೇ ಜನ ಸುಖಿನೋ ಭವಂತು ಎಂಬುದು ಭಾರತೀಯರ ಪುರಾತನ ಕಲ್ಪನೆಯಾಗಿದೆ. ಅಂದರೆ ಈ ಪ್ರಪಂಚದ ಎಲ್ಲರೂ ಸುಖವಾಗಿರಲು ಎಂದು ಬಯಸುವ ವಿಶಾಲ ಮನೋಭಾವ ಹೊಂದಿದ ಏಕೈಕ ಸಂಸ್ಕೃತಿ ಹೊಂದಿರುವ ಮಹಾನ್ ದೇಶ ನಮ್ಮದು. ದೇಶ ಸುತ್ತಲೂ ಶತ್ರುಗಳ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು, ದೇಶ ಇಂದು ದೇಶದ ಒಳಗಿನ ಶತ್ರುಗಳನ್ನು ಮತ್ತು ಹೊರಗಿನ ಶತ್ರುಗಳನ್ನು ಎದುರಿಸುವ ಮಹಾನ್ ಅಪಾಯ ಒದಗಿ ಬಂದಿದೆ. ಈ ದಿಸೆಯಲ್ಲಿ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಜನಾಂಗ ದೇಶಭಕ್ತಿಯನ್ನು ಹೊಂದಿ ದೇಶದ ಏಳಿಗೆಗಾಗಿ ದುಡಿಯಬೇಕು ಎಂದು ಸಲಹೆ ನೀಡಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಸಿದ್ದೇಗೌಡರು ಮಾತನಾಡಿ, ದೇಶಭಕ್ತರ ಬಳಗದ ಈ ಕಾರ್ಯಕ್ರಮಗಳು ಶ್ಲಾಘನೀಯ ಮತ್ತು ಇದೇ ರೀತಿ ಮುಂದುವರೆಯಲಿ ಎಂದು ಹಾರೈಸಿದರು. ದೇಶಭಕ್ತರ ಬಳಗದ ಸದಸ್ಯರಾದ ಪವನ್ ಗ್ಲಾಸ್ ಪ್ರಕಾಶ್ ಮತ್ತು ಹಯಾವದನ್ ರಾವ್ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರು. ಶಿಕ್ಷಕರ ಮಕ್ಕಳ ದಿನಾಚರಣೆ ಬಗ್ಗೆ ಮಾತಾಡಿದ್ದೀವಿ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಜವಾಹರ್ ಲಾಲ್ ನೆಹರು ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಿದ್ದಾರೆ. ಇದೇ ಥರ ಶಿಕ್ಷಕರ ದಿನಾಚರಣೆ ಅಂತ ಬರುತ್ತೆ, ರಾಧಾಕೃಷ್ಣನವರ ನೆನಪಿಗೋಸ್ಕರ. ಈ ಮಕ್ಕಳ ದಿನಾಚರಣೆ ನಿಮ್ಮ ದಿನಾಚರಣೆ. ಇನ್ನೂ ಯಾರಾದರೂ ಭಾಷಣ ಮಾಡೋದಿದ್ರು ಅನ್ನೋ ಅವಕಾಶ ಕೊಡ್ತೀವಿ, ಅಥವಾ ಏನಾದರೂ ನಿಮ್ಮಲ್ಲಿ ಬೇರೆ ಏನಾದರೂ ಕಲೆ ತೋರಿಸಿ. ಯಾಕಂದರೆ ನಾವು ಮಾತಾಡೋದು ನಮಗೆ ಭಾಳಷ್ಟು ವೇದಿಕೆಗಳು ಸಿಗ್ತವೆ. ನಮಗೆ ಈ ದೇಶಭಕ್ತರ ಬಳಗ ಬೇಲೂರು ಅಂತ ಒಂದು ಹೊಸ ಹೆಸರು ನೀವು ಹೇಳಿದ್ದೀರ. ಇದು 5 ವರ್ಷದಿಂದ ಸದ್ದಿಲ್ಲದೆ ಸುದ್ದಿಯಲ್ಲಿದೆ. ಈ ಕಾರ್ಯಕ್ರಮದಲ್ಲಿ ಹನಿಕೆ ಶಾಲೆಯ ಅಧ್ಯಾಪಕರಾದ ಬಿಎಸ್ ಪಾಟೀಲ್, ಸೋಮಶೇಖರ್, ಮಂಜುಳಾ, ಪೂರ್ಣಿಮಾ ಮತ್ತು ನಾಜಿಯಾ ಉಪಸ್ಥಿತರಿದ್ದರು. ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.